ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀರು ಖಾಲಿ ಆಗೋಗಿದೆ. ರಾತ್ರಿ ನಿನಗೇನಾದರೂ ಬಾರಿಕೆ ಆದರೆ ಕುಡಿಯೋಕ್ಕೆ ನೀರೇ ಇಲ್ಲ. ನಾನು ನೀರು ತೊಗೊಂಬರ್ತೀನಿ. ಅಕ್ಕವ್ರಿಗೆ ಫೋನ್ ಮಾಡಿ ಮಾತಾಡೋದಕ್ಕೆ ಇದೇ ಸರಿಯಾದ ಸಮಯ. ಹಲೋ, ಹೇಳಿ ಪಾರ್ವತಿ ಅವರೇ. ನಾಳೆ ನನ್ನ ತಂಗಿ ಸೀಮಂತ ಇದೆ, ಮಧ್ಯಾಹ್ನ 12:30. ಅದಕ್ಕೆ ನಾಳೆ ಬೆಳಗ್ಗೆ ಬೇಗ ಬಂದು ಅಡುಗೆ ತಿಂಡಿ ಮಾಡಿಟ್ಟು ಅಲ್ಲಿಂದ 12 ಗಂಟೆಗೆ ನಾನು ಹೊರಡ್ಬೋದಾ? ಮನೆಯಲ್ಲಿ ಫಂಕ್ಷನ್ ಇದ್ರೂ ನೀವು ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ. ಇಟ್ಸ್ ಓಕೆ, ಬೇಕಾದ್ರೆ ನಾಳೆ ನೀವು ರಜೆ ತಗೊಳ್ಳಿ. ನಾನು ಆನ್ಲೈನ್ ಫುಡ್ ಆರ್ಡರ್ ಮಾಡ್ಕೊಂಡು ತರಿಸ್ಕೋತೀನಿ. ಬೇಡ ಬೇಡ, ಈ ಸಮಯದಲ್ಲಿ ನೀವು ಹೊರಗಿನ ಊಟ ತಿಂಡಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ನೋಡಿ. ಈಗ ನೀವು ನನ್ನ ಜವಾಬ್ದಾರಿ. ನಾಳೆ ಸಾಧ್ಯವಾದಷ್ಟು ಬೇಗ ಬಂದು ತಿಂಡಿ ಅಡುಗೆ ಮಾಡ್ಕೊಟ್ಟು ಹೋಗ್ತೀನಿ. ಕೆಲಸದಿಂದ ತಪ್ಪಿಸ್ಕೊಳ್ಳೋಕ್ಕೆ ತುಂಬಾ ಜನ ಕಾಯ್ತಾ ಇರ್ತಾರೆ, ಆದ್ರೆ ನೀವು ಕೆಲಸದ ಮೇಲೆ ಶ್ರದ್ಧೆ, ಅದನ್ನು ಮೀರಿ ಮಾನವೀಯತೆ, ಅಕ್ಕರೆ, ಇನ್ನೊಬ್ಬರ ಮೇಲೆ ಕಾಳಜಿ ಇದೆ. ನಿಮ್ಮನ್ನ ಮುಂದೊಂದು ದಿನ ತುಂಬಾ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ನೋಡಿ. ಮುಂದಿನ ನನಗೆ ಗೊತ್ತಿಲ್ಲ, ಆದ್ರೆ ಈ ಕ್ಷಣಕ್ಕೆ ನೀವು ನಿಮ್ಮ ಆರೋಗ್ಯ ನನ್ನ ಜವಾಬ್ದಾರಿ. ಸರಿ ಪಾರ್ವತಿ ಅವರೇ. ಸರಿ, ಬೆಳಿಗ್ಗೆ ಬೇಗ ಬರ್ತೀನಿ. ತಗೋ ಜನನಿ ಪುಟ್ಟ, ನಿನ್ನ ಇಷ್ಟವಾದ ಪಾನಿಪುರಿ. ಥ್ಯಾಂಕ್ಸ್ ಚಿಕ್ಕಮ್ಮ. ಓಹೋ, ಗುರುಗಳು ಇಲ್ಲಿದ್ದಾರಾ? ಛೆ, ನಾನು ಇಡೀ ಮನೆಯೆಲ್ಲ ಹುಡ್ಕೊಂಡು ಬಂದಲ್ಲ. ಓ, ಜನನಿ ನೋಡಿದ್ರೆ ಅವ್ರ ಚಿಕ್ಕಮ್ಮನಿಗೆ ನನ್ನ ಜೊತೆ ಸೇರಬೇಡಿ, ಹಾಳಾಗ್ತೀರಾ ಅಂತ ಹೇಳ್ಬಿಟ್ಟಿದ್ದಾಳಂತೆ ಫ್ರೆಂಡ್ಸ್. ಹಾಗಾಗಿ ರಾಜಾರೋಷವಾಗಿ ಒಳಗಡೆ ಹೋಗಿ ಗುರುಗಳ ಹತ್ರ ಮಾತಾಡೋಕ್ಕಾಗಲ್ಲ. ಹೇಗಾದ್ರೂ ಮಾಡಿ ಇವ್ರನ್ನ ಹೊರಗಡೆ ಕರಿಬೇಕು. ಆದ್ರೆ ಹೆಂಗ್ ಕರೀಲಿ? ಪುಟ, ಮಸಾಲೆ ಎಲ್ಲ ಹಾಕಿದ್ದೀನಿ, ನೀನ್ ಬರೀ ಪಾನಿ ಹಾಕೊಂಡು ತಿನ್ಬೇಕಷ್ಟೆ. ಒಂದ್ ನಿಮಿಷ ನಾನು ಒಂದು ತಿಸ್ಲಾ. ಇಲ್ಲಿ ಆನು ಅನ್ನು ಅನ್ನು ಹೇಗಿದೆ? ಸೂಪರ್ ಚಿಕ್ಕಮ್ಮ. ಓ, ತಿನ್ನು ತಿನ್ನು. ಏನದು ಶಬ್ದ? ಯಾರು ಇಲ್ಲಮ್ಮ, ನೀನ್ ತಿನ್ನು. ಗುರುಗಳೇ. ಓಹೋ, ಈ ದಾಮಿನಿ ಸಿಗ್ನಲ್ ಕೊಡ್ತಾ ಇರೋದು ನನಗೇನೆ. ಜನನಿಗೆ ಅನುಮಾನ ಬರೋಕ್ಕೆ ಮುಂಚೆ ನಾನು ಇಲ್ಲಿಂದ ಹೋಗಬೇಕು. ಕೇಳಿಸಿರ್ಬೇಕು, ಬಂದೇ ಬರ್ತಾರೆ. ಚಿಕ್ಕತ್ತೆ ಯಾಕೆ ಹೀಗೆ ಕರೀತಾ ಇದ್ದಾರೆ? ಅದು ನಮ್ಮ ಮುಂದೆನೇ ಓಡಾಡ್ತಿದ್ದಾರೆ ಅನ್ಸುತ್ತೆ. ಜನನಿ ಪುಟ್ಟ, ನೀನು ತಿಂತಾರಮ್ಮ, ನಾನು ಬಂದ್ಬಿಡ್ತೀನಿ. ಹಾಂ,
ಏ ದಾಮಿನಿ, ಜನನಿಗೆ ಪಾನಿಪುರಿ ಕೊಡ್ತಿದ್ರೆ ಯಾಕೆ ಬನ್ನಿ ಅದು ಕರೆದಿದ್ದು? ಮುಖ್ಯವಾದ ವಿಷಯನ ಹೇಳಬೇಕು, ಅದಕ್ಕೆ. ಏನಂತ ಮುಖ್ಯವಾದ ವಿಷಯ? ಸೀಮಂತಕ್ಕೂ ಮುಂಚೆ ಆ ಪಾರ್ವತಿನ ಈ ಮನೆ ಕರ್ಕೊಂಡು ಬರಬೇಕು ಅಂತ ಅಕ್ಕನ ಪ್ಲಾನು. ಸುಮ್ಮನೆ ಕರೆದ್ರೆ ಅವಳು ಬರ್ತಾಳೋ ಇಲ್ವೋ ಅಂತ ಚೌಕಾಬಾರ ಆಟದ ನೆಪ ಇಟ್ಕೊಂಡು ಅವಳು ನಿಮ್ಮ ಮನೆ ಕರ್ಕೊಂಡು ಬರಬೇಕು ಅಂತಿದ್ದಾರೆ. ಅದರಲ್ಲೂ ಪಾರ್ವತಿನೇ ಗೆಲ್ಲಿಸ್ಬೇಕು ಅಂತಿದ್ರು. ಅವಳೇನಾದರೂ ಗೆದ್ರೆ ಅವಳನ್ನ ಈ ಮನೆಗೆ ತುಂಬಿಸ್ಕೊಳ್ಳೋ ಪ್ಲಾನ್ ಇರಬೇಕು. ಅಲ್ಲ, ಆಟದಲ್ಲಿ ಸೋತ್ರೆ ಸೋತವರು ಗೆದ್ದವ್ರು ಹೇಳ್ದಾಗ ಕೇಳಬೇಕು ಅಂತ ನಮ್ಮ ಕಡೆ ಷರತ್ತು ಹಾಕ್ತೀವಿ. ಆದರೆ ಇದೇನಿದು, ಆಟದಲ್ಲಿ ಗೆದ್ರೆ ಮನೆಗೆ ಕರ್ಕೊಂಬರ್ತಾರೆ ಅಂತ ಹೇಳ್ತಾ ಇದೆಯಲ್ಲ? ಅಯ್ಯೋ, ನಮ್ಮ ಅಖಿಲಕ್ಕ ಒಂಥರ ಡಿಫ್ರೆಂಟು. ನಿಮ್ಗೊಂದು ವಿಷಯ ಗೊತ್ತಾ? ಅವಳನ್ನ ಈ ಮನೆಗೆ ತಕ್ಕ ಸೊಸೆ ಅಂತ ಒಪ್ಕೋಬೇಕು ಅಂದರೆ ನಮ್ಮ ಅಕ್ಕ ಒಂದಷ್ಟು ಷರತ್ತುಗಳನ್ನ ಹಾಕಿದ್ರು. ಅವನ್ನೆಲ್ಲ ಗೆದ್ರೇನೆ ಇವಳು ನನ್ನ ಮನೆಗೆ ತಕ್ಕದಾದ ಸೊಸೆ ಅಂತ ಇದ್ರು. ಹಾಗೆ ನಮ್ಮ ಅಕ್ಕ ಒಂಥರ ಡಿಫ್ರೆಂಟು. ಪಾರ್ವತಿ ಗೆದ್ರೆ ನಾವು ಸೋತ್ವಿ ಅಂತ ಅರ್ಥ. ಆ ಪಾರ್ವತಿ ಗೆಲ್ಲೋದಿರಲಿ, ಅವಳ ಮುಖದಲ್ಲಿ ಒಂದು ಸಣ್ಣ ನಗು ಅರಳಕ್ಕೂ ನಾನು ಬಿಡಲ್ಲ, ಅವಳನ್ನ ಗೆಲ್ಲಕ್ಕೂ ನಾನು ಬಿಡಲ್ಲ. ಆ ಮನೆ ಕೆಲಸದಲ್ಲಿ ಪರ್ಮನೆಂಟ್ ಸ್ಥಾನ ಏನು ಅಂತ ತೋರಿಸೆ ನಾನಿಲ್ಲಿಂದ ಹೊರಡೋದು. ಇದು ನಮ್ಮ ಗುರುಗಳು ಅಂದರೆ. ಯಾಕೆ ಪಾರು ಗಾಬರಿ ಆಗ್ತಾ ಇದೆಯಾ? ಅಲ್ಲ, ನೀರು ತಗೊಂಡು ರೂಮ್ಗೆ ಹೋದೆ, ಅಲ್ಲಿರಲಿಲ್ಲ. ಅದಕ್ಕೆ ಎಲ್ಲಿದ್ದಾಳಪ್ಪ ಅಂತ ಹುಡ್ಕೊಂಬಂದೆ. ನೀನು ನೋಡಿದ್ರೆ ಎಲ್ಲಿ ನಿಂತಿದ್ಯಾ? ಯಾರ ಹತ್ರ ನಾವು ಗುಟ್ಟಾಗಿ ಫೋನಲ್ಲಿ ಮಾತಾಡಿದ್ದಾಗಿತ್ತು. ಯಾರ ಜೊತೆ ಮಾತಾಡ್ತಿದ್ದೆ? ಯಜಮಾನ್ರೆ, ಅದು ಇಷ್ಟೊತ್ತಲ್ಲಿ ಇನ್ನು ಯಾರು ಫೋನ್ ಮಾಡ್ತಾರೆ ಇವಳಿಗೆ? ಸಾವಿತ್ರಮ್ಮ ಫೋನ್ ಮಾಡಿರ್ಬೇಕು. ಏನಂತೆ ಅಮ್ಮ ಮಗಳು ಸೇರ್ಕೊಂಡು ಏನು ಗುಟ್ಟು ನಡೆಸ್ತಾ ಇದ್ದೀರಾ? ಅದು ನಾಳೆ ನನ್ನ ಸೀಮಂತ ಅಲ್ವಾ? ಸೀಮಂತಕ್ಕೂ ಮುಂಚೆ ಬೆಳಿಗ್ಗೆ ಬೇಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದಕ್ಕೆ ಹೇಳಿದ್ರು. ಹೌದಾ? ಅದಕ್ಕೆ ಹೇಳೋದು ನೋಡು, ಮನೇಲಿ ಒಂದು ಹಿರಿ ಜೀವ ಇರಬೇಕು ಅಂತ. ಅದರಲ್ಲೂ ಹೆಣ್ಮಗು ಇರೋ ಮನೇಲಿ ಒಂದು ವಯಸ್ಸಾದ ಹೆಣ್ಣು ಜೀವ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ. ಹೌದು, ಯಾವ ದೇವಸ್ಥಾನಕ್ಕಂತೆ? ಹೇಗಿದ್ರು ಸಾತಿ ನಾಳೆ ಕೆಲಸಕ್ಕೆ ರಜಾ ಹಾಕಿದ್ದಾರೆ, ನಾನು ಡ್ಯೂಟಿ ಮಾಡ್ತಾ ಇಲ್ಲ. ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋಣ. ಇಲ್ಲ ಇಲ್ಲ, ಆ ದೇವಸ್ಥಾನಕ್ಕೆ ಒಬ್ಳೇ ಹೋಗ್ಬೇಕಂತೆ. ಅದೇನೋ ಗರ್ಭಿಣಿ ಒಬ್ಳೇ ಹೋಗೋದೇ ವಿಶೇಷ ಅಂತೆ. ಇದು ಯಾವ ಥರ ವಿಶೇಷ ಪಾರು? ಬಸ್ರಿ ಹೆಣ್ಮಕ್ಳು ಒಬ್ಬೊಬ್ಬರೇ ಹೋಗಬೇಕು ಅನ್ನೋದು? ದೊಡ್ಡ ಯಜಮಾನ್ರೆ, ಹಳೆ ಕಾಲದವ್ರು ಏನೇ ಮಾಡಿದ್ರು ಅದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ಕಾರಣ ಇರುತ್ತೆ. ಹೋಗಿ ಬರಲಿ ಬಿಡಿ, ನೀವು ಹೋಗಿ ಬಾಮ್ಮ. ಸರಿ, ಮನೆ ಯಜಮಾನೇ ಒಪ್ಪಿಗೆ ಕೊಟ್ಟಾದ್ಮೇಲೆ ನಿನ್ನ ಯಜಮಾನ ಒಪ್ಪಿಗೆ ಕೊಡದೇ ಇರೋದಕ್ಕಾಗತ್ತಾ? ಹೋಗ್ಬಾ ಪಾರು. ಆದರೆ ಜೋಪಾನ, ನೀನು ಬರೋ ಅಷ್ಟರಲ್ಲಿ ನಾನು ನನ್ನ ಬಾಮೈದ ಸೇರಿಕೊಂಡು ನಿನ್ನ ಸೀಮಂತಕ್ಕೆ ಸಿಂಪಲ್ಲಾಗಿ ಸೂಪರಾಗಿ ಅರೇಂಜ್ಮೆಂಟ್ಸ್ ಮಾಡಿರ್ತೀವಿ. ಏನೋ ಗಣಿ? ಓಕೆ ಬಾಬಾ. ಯಜಮಾನ್ರು ನನ್ನ ಸೀಮಂತದ ತಯಾರಿ ಮಾಡ್ತಾ ಮನೇಲೇ ಇದ್ದಿದ್ರಿಂದ ಜನನಿ ಬಟ್ಟೆನ ಮನೇಲೆ ಹಾಕೊಂಡು ಬರೋಕ್ಕಾಗ್ಲಿಲ್ಲ. ಆ ಬಟ್ಟೆನ ಈ ಚೀಲದಲ್ಲಿ ಹಾಕೊಂಡ್ ಬಂದಿದ್ದೀನಿ. ಆದ್ರೆ ಇದನ್ನ ಎಲ್ಲಿ ಬದಲಾಯಿಸ್ಲಿ? ಬದಲಾಯಿಸ್ದೆ ಹೀಗೆ ಹೋದ್ರೆ ಕೆಲ್ಸದ ಮನೆಯವ್ರಿಗೆ ನನ್ ಹೊಟ್ಟೆ ಕಾಣಿಸುತ್ತೆ. ನನ್ ಬಸ್ರಿ ಅಂತ ಗೊತ್ತಾಗತ್ತೆ. ಹಾಗ್ ಬಸ್ರಿ ಅಂತ ಗೊತ್ತಾದ್ಮೇಲೆ ಕೆಲ್ಸಕ್ಕೆ ಬರ್ಬೇಡಿ ಅಂದ್ರೆ ಏನ್ ಮಾಡ್ಲಿ? ದೇವ್ರೆ, ಇದಕ್ ನೀನೇ ಏನಾದ್ರೂ ದಾರಿ ತೋರ್ಸಪ್ಪ.
ಇವತ್ತು ನಮ್ಮ ಇಬ್ಬರು ಪ್ರೀತಿಯ ಸೊಸೆಯರಿಗೂ ಒಟ್ಟಿಗೆ ಸೀಮಂತ ಸಮಾರಂಭ ನಡೆಯುತ್ತೆ. ಎಲ್ಲ ಅನ್ಕೊಂಡ ಹಾಗೆ ನಿರ್ವಿಘ್ನವಾಗಿ ನಡೆಯೋ ಥರ ಆಶೀರ್ವಾದ ಮಾಡಪ್ಪ. ಆದಿ ಪಾರ್ವತಿ ನಮ್ಮ ಜೊತೆಲೆ ಅರಸನ ಕೋಟೆಯಲ್ಲಿ ಇರೋ ಥರ ಆಶೀರ್ವಾದ ಮಾಡಪ್ಪ. ಇನ್ನು ಮುಂದೆ ಯಾವ ಕಾರಣಕ್ಕೂ ನಮ್ಮ ಮಧ್ಯ ಯಾವ ಮನಸ್ತಾಪನೂ ಬರದೇ ಇರೋ ಹಾಗೆ ಮಾಡು ತಂದೆ. ದೇವ್ರೆ, ನಮ್ಮ ಜನನಿಗೆ ಅನ್ಯಾಯ ಮಾಡಬೇಡಪ್ಪ. ಅಖಿಲ ಅದಕ್ಕೆ ಬೇಡ್ಕೊಂಡಿದ್ದು ಯಾವುದು ನಡೀದೇ ಇರ್ಲಪ್ಪ. ನಾನು ನಿನ್ನ ಸನ್ನಿಧಿಗೆ ಬಂದು ಮಂಡಿ ಸೇವೆ ಮಾಡ್ತೀನಿ. ಪ್ರೀತು, ಸೀಮಂತಕ್ಕೆ ಎಲ್ಲ ವ್ಯವಸ್ಥೆ ಸರಿಯಾಗಿ ಆಗಿದೆ ಅಲ್ವಾ? ಹಾಡು ಎಲ್ಲ ವ್ಯವಸ್ಥೆಗಳು ಸರಿಯಾಗಿದೆ. ಒಂದ್ಸಲಿ ನೀವೇ ಬಂದು ನೋಡ್ಬಿಡಿ. ಹಾಂ ಬಾಬಾ. ಈ ಬ್ಯಾಗ್ ಏನು ಅಂತ ಅಕ್ಕವ್ರು ಕೇಳಿದ್ರೆ ಏನು ಹೇಳೋದು? ಅಕ್ಕವ್ರೆ, ಅಕ್ಕವ್ರೆ, ಪಾರ್ವತಿ ಅವರೇ, ಹೇಳಿದ್ಕಿಂತ ಅರ್ಧ ಗಂಟೆ ಬೇಗನೆ ಬಂದ್ಬಿಟ್ಟಿದ್ದೀರಾ? ಈ ಪಾರ್ವತಿ ಒಂದ್ಸಲ ಮಾತು ಕೊಟ್ರೆ ಮುಗೀತು. ಪಾಪ, ನೀವು ನನಗೋಸ್ಕರ ತುಂಬ ಕಷ್ಟಪಡ್ತಾ ಇದ್ದೀರಾ. ಇಷ್ಟಪಟ್ಟು ಮಾಡೋ ಕೆಲಸನ ಕಷ್ಟ ಅಂದ್ಕೊಂಡ್ರೆ ಹೇಗೆ? ನೀವು ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟೊತ್ತಿಗೆ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಡ್ತೀನಿ. 10 ನಿಮಿಷದಲ್ಲಿ ಬಿಸಿ ಬಿಸಿ ದೋಸೆ ನಿಮ್ಮ ಮುಂದೆ ಇರುತ್ತೆ. ಇವತ್ತು ತಿಂಡಿನ ಇಬ್ರಿಗೆ ಮಾಡಿ. ಓ, ಇವ್ರ ಯಜಮಾನ್ರು ಕೂಡ ತಿಂಡಿಗಿರ್ತಾರೆ ಅಂತ ಅನ್ಸುತ್ತೆ. ಸರಿ ಅಕ್ಕವ್ರೆ. ಡ್ಯಾಡ್, ವ್ಯವಸ್ಥೆ ಎಲ್ಲ ಹೇಗಿದೆ? ಗ್ರ್ಯಾಂಡ್ ಆಗಿದೆ. ನಮ್ಮಿಬ್ರು ಸೊಸೆಂದ್ರು ಈ 2 ಚೇರ್ ಮೇಲೆ ಕೂತ್ಕೋತಾರಲ್ವಾ? ಮಾವ, ಅತ್ತೆ ಒಂದ್ಸರಿ ದೃಢವಾಗಿ ನಿರ್ಧಾರ ಮಾಡಿದ್ರೆ ಮುಗ್ದೋಯ್ತು. ಅದು ನಡಿಲೇಬೇಕು. ನಾನಂತೂ ಪಾರ್ವತಿ ಅಕ್ಕನ ಜೊತೆ ಒಟ್ಟಿಗೆ ಕೂತು ಯಾವಾಗ ಸೀಮಂತ ಮಾಡಿಸ್ಕೊಳ್ತೀನೋ ಅಂತ ಕಾಯ್ತಾ ಇದ್ದೀನಿ. ರಘು, ಇವತ್ತು ನಮ್ಮಿಬ್ಬರು ಸೊಸೆಯರ ಸೀಮಂತ ಇಲ್ಲೇ ನಡೆಯುತ್ತೆ. ಹನುಮಂತು ಮನೇಲಿ ಪಾರ್ವತಿ ಸೀಮಂತ ಶುರುವಾಗಕ್ಕೆ ಮುಂಚೆ ಅವರನ್ನು ನಾವಿಲ್ಲಿ ಕರ್ಕೊಂಡು ಬಂದ್ಬಿಡ್ಬೇಕು. ಅದು ಈಗ ನಮ್ಮ ಮುಂದೆ ಇರೋ ದೊಡ್ಡ ಜವಾಬ್ದಾರಿ. ನಿಮ್ಮ ಅಕ್ಕನ ಸೀಮಂತಕ್ಕೆ ಒಂದು ರೇಂಜಿಗೆ ಎಲ್ಲ ರೆಡಿ ಮಾಡಿದೀವಿ ಅಂತ ಅನ್ಸುತ್ತೆ. ಏನಾದರೂ ಮಿಸ್ ಆಗಿದೆಯೇನೋ? ಇಲ್ಲ ಬಾಬಾ, ಎಲ್ಲ ಇದೆ. ಸರಿ, ಹಂಗಾದ್ರೆ ನಮ್ಮ ನಳ ಮಹಾರಾಜ ಸಾರ್ತಿ ಅಡುಗೆ ಮನೇಲಿ ಏನು ಮಾಡ್ತೀರ ನೋಡೋಣ ಬಾ.
ದೊಡ್ಡ ಯಜಮಾನ್ರೆ, ನಂದು ಹಪ್ಪಳ ಕರೆದಿದ್ದೆ ಮುಗೀತು. ನಿಮ್ದು ಇನ್ನೂ ತರಕಾರಿ ಹಚ್ಚೋದು ಮುಗ್ದಿಲ್ವಾ? ಆಗೋಯ್ತು ಸಾರ್ತಿ, ಇನ್ನೊಂದು 10 ನಿಮಿಷ. ಸಾರ್ತಿ, ನೀವು ನಿಮ್ಮ ಮಗಳಿಗೆ ಅಮ್ಮನ ಥರ, ಅದಕ್ಕೆ ಅವಳಿಗೆ ಇಷ್ಟ ಆಗಿರೋ ತಿಂಡಿನೆಲ್ಲ ಮಾಡಿ ತುಂಬಿಸ್ತಾ ಇದ್ದಾರೆ ಅನ್ಸುತ್ತೆ ಅಲ್ವಾ? ನೀವಿಬ್ಬರು ಈಗ ಅರಸನಕೋಟೆಯಲ್ಲಿ ಇದ್ದಿದ್ರೆ ಅಖಿಲಮ್ಮ ಅಡಿಗೆ, ಅಲಂಕಾರ, ಕಾರ್ಯಕ್ರಮ ಎಲ್ಲ ಜಾತ್ರೆ ಥರ ಮಾಡಿರೋರು. ಅಪ್ಪನಾಗಿ ನಾನು ಇಷ್ಟು ಮಾಡದೇ ಇದ್ರೆ ಹೇಗೆ ದೊಡ್ಡ ಯಜಮಾನ್ರೆ? ನೀವು ತುಂಬ ಒಳ್ಳೆ ಅಪ್ಪ ಸಾರ್ತಿ. ನನ್ನ ಮಗಳಿಗೂ ನಾನು ಒಳ್ಳೆ ಅಪ್ಪ ಆಗ್ತೀನಿ. ನೀವು ಒಳ್ಳೆ ಮಗ ದೊಡ್ಡ ಯಜಮಾನ್ರೆ. ಒಳ್ಳೆ ಮಗ ಯಾವತ್ತೂ ಒಳ್ಳೆ ಅಪ್ಪ ಹಾಗೆ ಆಗ್ತಾನೆ. ಥ್ಯಾಂಕ್ಸ್ ಸಾರ್ತಿ. ಅಪ್ಪ ಹಾಂ ಅಪ್ಪ ಅಪ್ಪ ಮೊಸರಲ್ಲಿದೆ? ಯಾಕೋ? ಅಕ್ಕಂಗೋಸ್ಕರ ದಾಳಿಂಬೆ ಹಣ್ಣು ಹಾಕಿ ಮೊಸರನ್ನ ರೆಡಿ ಮಾಡ್ತೀನಿ. ಅಲ್ಲೇ ಇದೆ ನೋಡು. ಸರಿ. ನನ್ನ ಹಸ್ಬೆಂಡ್ ಬೆಳಿಗ್ಗೆನೆ ಕ್ಯಾಫೆಗೆ ಹೋದರು. ಮತ್ತೆ ಇಬ್ರಿಗೆ ತಿಂಡಿ ಮಾಡೋದಕ್ಕೆ ಹೇಳಿದ್ರಿ? ಅದು ನಿಮಗೆ. ನನಗ ಇಷ್ಟು ಬೆಳಿಗ್ಗೆನೆ ಇಲ್ಲಿಗೆ ಬಂದಿದ್ದೀರಾ. ನಿಮ್ಮ ಮನೆಯಲ್ಲಿ ತಿಂಡಿ ಮಾಡ್ಕೊಂಡು ಬರೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಇಲ್ಲ, ನಾನು ತಿಂಡಿ ತಿನ್ಕೊಂಡೇ ಬಂದೆ ಅಕ್ಕೋರೆ. ನಾನು ತಿಂಡಿ ತಿಂದಿಲ್ಲ ಅಂದರೆ ನಮ್ಮ ಯಜಮಾನರು ದೇವಸ್ಥಾನಕ್ಕೂ ಹೋಗೋದಕ್ಕೆ ಬಿಡಲ್ಲ. ಹೌದಾ? ನೀವು ತುಂಬ ಅದೃಷ್ಟ ಮಾಡಿದ್ದೀರಾ. ಅದೇನೋ ನಿಜಾನೇ. ಆದರೂ ನನ್ನ ಕಂಪನಿಗೋಸ್ಕರ ನೀವು ತಿನ್ನಲೇಬೇಕು. ಸರಿ, ಕೂತ್ಕೊಳ್ಳಿ. ಅಯ್ಯೋ ಬೇಡ ಅಕ್ಕವ್ರೆ, ನಾನು ನಿಂತ್ಕೊಂಡೇ ತಿಂತೀನಿ. ಪಾರ್ವತಿ ಅವರೇ, ಕೂತ್ಕೊಳ್ಳಿ, ಪರವಾಗಿಲ್ಲ. ನಾನು ನಿಂತ್ಕೊಂಡೇ ತಿಂತೀನಿ. ಸರಿ, ನಿಮ್ಮ ಇಷ್ಟ. ಅದಕ್ಕೆ ಏನ್ ಮಾಡ್ತಾ ಇದ್ದೀರಾ? ಇವತ್ತು ನಮ್ಮಿಬ್ಬರು ಸೊಸೆಯರಿಗೂ ಸೀಮಂತ ಮಾಡ್ತಿದೀವಲ್ಲ, ಅದಕ್ಕೆ ಪಾರ್ವತಿಗೂ ಜನನಿಗೂ ಉಡಿ ತುಂಬೋದಕ್ಕೆ ಎಲ್ಲ ತಯಾರಿ ಮಾಡ್ಕೋತಾ ಇದ್ದೀನಿ. ಅಲ್ಲ, ಪ್ರೀತಮ್ ಮನೆ ಬಾಗ್ಲಿಗೂ ಕರೆದ್ರು ಪಾರ್ವತಿ ಬರಲ್ಲ ಅಂತ ಹೇಳಿದಾಳೆ. ಆದ್ರೆ ಅಖಿಲಕ್ಕೆ ಅದ್ ಯಾವ ನಂಬಿಕೆ ಮೇಲೆ ಪಾರ್ವತಿ ಇಲ್ಲಿಗೆ ಬಂದೇ ಬರ್ತಾಳೆ ಅಂತ ಅನ್ಕೋತಿದ್ದಾರೆ. ಸೀಮಂತದ ವ್ಯವಸ್ಥೆನ ಮಾಡುತ್ತಿದ್ದಾರೆ. ನಾನು ಆ ಡ್ರೈವರ್ ಮನೆಗೂ ಹೋಗಿ ಬಂದೆ, ಆದ್ರೆ ಆ ಪಾರ್ವತಿ ಮನೇಲಿರಲಿಲ್ಲ. ಬೆಳಗ್ಗೆನೆ ಎದ್ದು ಅವಳು ಎಲ್ಲಿ ಹೋಗಿದ್ದಾಳೋ ಏನೋ. ಹಾಗಾದ್ರೆ ಇಲ್ಲಿ ಆ ಪಾರ್ವತಿ ಸೀಮಂತ ಹೇಗ್ ನಡಿಬಹುದು? ರತ್ನವೇಣಿ, ಆ ಹಸಿರು ಸೀರೆ ಇಲ್ಲೇ ಕೊಡಿ. ಹಾ ಅದ್ಗೆ ತಗೊಳ್ಳಿ ಅದಕ್ಕೆ.